ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತ ಒಬ್ಬ ಯುವಕ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್ ಇವರ ಜೊತೆಯಲ್ಲಿ ಒಂದು ದೊಡ್ಡ ತಂಡ ಕಟ್ಟಿರ್ತಾರೆ. ಕಟ್ಟಿ ಅವರು ಹೇಳ್ತಾರೆ, ಅಹಿಂಸೆಯಿಂದ ಈ ಬ್ರಿಟಿಷರನ್ನು ಓಡಿಸಕ್ಕಾಗಲ್ಲ, ನಾವು ಏಟೇ ಹೊಡಿಬೇಕು ಅಂತೇಳಿ ಈ ತಂಡ ಬ್ರಿಟಿಷರನ್ನ ತುಂಬಾ ಕಾಡಿಸ್ತಾರೆ. ಅವರು ಕೊನೆಗೊಂದು ಸಂದರ್ಭದಲ್ಲಿ ಭಗತ್ ಸಿಂಗು ಮತ್ತೆ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ಇಲ್ಲ ಇಡೀ ದೇಶದ ಗಮನವನ್ನು ಸೆಳೆಯಬೇಕು, ನಾವು ಪಾರ್ಲಿಮೆಂಟ್ಗೆ ಹೋಗಿ ಬಾಂಬ್ಗಳನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಬಾಂಬ್ ಹಾಕ್ತೀವಿ, ಆದ್ರೆ ಜನಗಳ ಮೇಲೆ ಹಾಕಲ್ಲ, ಅಸ್ಸಾಂ ಪಾರ್ಲಿಮೆಂಟ್ ನಡೆಯೋವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆಗ ಚರ್ಚೆಗಳೆಲ್ಲ ಆದ್ಮೇಲೆ ಕೊನೆಗೆ ಅವ್ರು ಹೇಳ್ತಾರೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದ್ರೆ ನಿಮ್ ಗಲ್ಲು ಶಿಕ್ಷೆ ಗ್ಯಾರಂಟಿ. ಅವ್ರು ಹೇಳ್ತಾರೆ, ಈ ಭಾರತ ಮಾತೆಗೋಸ್ಕರ ನಾನು ಏನ್ ಬೇಕಾದ್ರೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ. ಆಗ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನ ವೇಷವನ್ನ ಮರೆಸಿಕೊಂಡು ಬ್ರಿಟಿಷರು ನಡೆಸ್ತಾ ಇರ್ತಾರೆ ಪಾರ್ಲಿಮೆಂಟ್. ಈಗಿರೋ ಹಳೆ ಪಾರ್ಲಿಮೆಂಟ್ ಇತ್ತಲ್ಲ, ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ, ಇಂಕಿಲಾ ಜಿಂದಾಬಾದ್, ಒಂದೇ ಮಾತರಂ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಬಾಂಬ್ಗಳನ್ನು ಎಸಿತಾರೆ. ಅಲ್ಲಿ ಎಸಿತಾರೆ, ಓಡೋಗಲ್ಲ ಅವರು. ಬ್ರಿಟಿಷರು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ದಾದ್ಮೇಲೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಆಗ ದೇಶದ ಯಾವುದೇ ಮುಖಂಡರು ಅವ್ರ ಬೆಂಬಲಕ್ಕೆ ಬರಲ್ಲ. ಅಹಿಂಸೆ ಹೋರಾಟ ಮಾಡ್ತಾ ಇರ್ತಾರಲ್ಲ, ಅವ್ರು ಯಾರು ಕೂಡ ಬರೋದೇ ಇಲ್ಲ. ಆಗ ಅವರನ್ನ ಗಲ್ಲು ಶಿಕ್ಷೆ ಹಾಕಿದಾಗ ಅವರ ನಮ್ಮ ಕೊನೆಯ ಕೋರಿಕೆ ಏನು ಅಂತ ಕೇಳ್ತಾರೆ. ನೀವು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು, ಅದೇ ನಮ್ಮ ಕೊನೆಯ ಕೋರಿಕೆ ಅಂತೇಳಿ ಅವರನ್ನು ಗಲ್ಲಿಗೆ ಹಾಕ್ತಾರೆ.